ಮಂಡ್ಯದವರ ಭಾಷೆ ಏಯ್ ಸಾಕು 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 ಬಾರೋ ಬೋಟಿ ಬಗ್ರೆ ಕಾಲು ಸಿಗಾಕಂಡದೆ. ಮುಗೀತಾ ಲಡಾಖಲ್ಲಿ ಹಾಗಾದ್ರೆ? ಗ್ರೇಟ್ ಸರ್, ಗ್ರೇಟ್ 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 ಪರ್ಸನ್. ಯಾವುದು ನಿಜ ಜೀವನ ಅಂತಲ್ಲ? ಏನು ಗುರುವೇ ಇದು ಪಾಯಸ. ಸೈಕಲ್ ತುಳಿತವ್ರೆ, BMW ಗಾಡಿ ತಗೊಂಡ್ಬಿಟ್ಟು ನಮ್ಮ ವಿನಯ್ ಅವರು ನೋಡಿ. ರೈಡ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ ವಿನಯ್. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನನ್ನ ಸಿರ್ಸಿಯ 2ನೇ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ, ನಾವಿವತ್ತು ಬೆಂಗಳೂರಿಂದ 3 ಗಂಟೆಗೆ ಹೊರಟು ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ನನ್ನ ಕಳೆದ ವಿಡಿಯೋ ನೀವೇ ನೋಡಿದ್ರೆ ಪಾರ್ಟ್ 1ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಜಸ್ಟ್ ನಮ್ಮ ನವಗ್ರಹ ಬೈಕ್ ಟೀಮ್ ಜೊತೆ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆ ಹೊರಡೋ ಪ್ಲ್ಯಾನ್ ಇದೆ. ಚಿಕ್ಕಮಂಗ್ಳೂರಲ್ಲಿ ತಿಂಡಿ ತಿಂದಾಯಿತು. ಅದೇ ಸಿಟಿ ಕ್ಯಾಂಟೀನ್ ಪಕ್ಕದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲಿಗೆ ಹೋಗಿ ಇಡ್ಲಿ ತಿನ್ಕೊಂಡು ಎಲ್ಲ ಗ್ರೂಪ್ ಅವರು ಈಗ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆಗೆ ಹೊರಟಿದ್ದೀವಿ. ನಮ್ಮ ಪೂರ ನವಗ್ರಹ ಬೈಕರ್ಸ್ ಟೀಮು. ಹಿಂದೆಗಡೆ ಫಾಗ್ ಕಾಣಿಸ್ತಾ ಇದೆಯಾ ತಮಗೆ ಹೇಗಿದೆ ಅಂತ? ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಚಿಕ್ಕಮಂಗ್ಳೂರು ನೋಡುವ ಅಂತ. ಇಲ್ಲಿರೋ ಜನಕ್ಕೆ ಇದ್ರ ಬಗ್ಗೆ ಏನೂ ಅನ್ಸೋದೇ ಇಲ್ಲ, ಯಾಕಂದರೆ ಡೈಲಿ ನೋಡ್ತಿರ್ತಾರಲ್ಲ, ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಕಾಮನ್ ಆಗಿಬಿಟ್ಟಿದೆ ಇದು ಚಿಕ್ಕಮಂಗ್ಳೂರಿನ ಬ್ಯೂಟಿ, ಕಾಮನ್ ಆಗಿಬಿಟ್ಟಿದೆ. ನಮಗೆ ಮಾತ್ರ ಹೊಸ್ದು ಅನಿಸುತ್ತೆ ಇದು. ಮಂಜಿಂದು ಟೋಪಿ ಹಾಕಿರೋ ಥರ ಕಾಣಿಸುತ್ತೆ ಪ್ರತಿಯೊಂದು ಬೆಟ್ಟಗಳು. ಇಲ್ಲಿ ಭೂಲೋಕ ಸ್ವರ್ಗ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರನ್ನ. ಎಷ್ಟು ಸಾರಿ ಬಂದ್ರೂ ಬೇಜಾರಾಗಲ್ಲ ರೀ ಚಿಕ್ಕಮಂಗ್ಳೂರಿಗೆ ಮಾತ್ರ. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಲ್ಯಾಂಡ್ ಆಫ್ ಕಾಫಿ ಚಿಕ್ಕಮಂಗ್ಳೂರು. ನಾವಿಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ, ಚಿಕ್ಕಮಂಗ್ಳೂರಲ್ಲೇ ಇರ್ತೀವಿ. ಇವತ್ತು ತುಂಬ ಜನ ನಮ್ಮ ಬೈಕರ್ಸ್ಗಳು ಒಂದು ಆಸೆ ಇರುತ್ತೆ, ಚಿಕ್ಕಮಂಗ್ಳೂರಲ್ಲಿ ಭದ್ರಾ ಟೈಗರ್ ರಿಸರ್ವ್ದು ಆಫ್ ರೋಡ್ ಎಂಜಾಯ್ ಮಾಡಬೇಕು ಅಂತ. ಬಟ್ ಆದರೆ ನಾನಿವತ್ತು ಉಲ್ಟಾ ಪ್ಲ್ಯಾನ್ ಮಾಡಿದ್ದೀನಿ. ಉಲ್ಟಾ ಅಂದರೆ ಬೇರೆ ರಸ್ತೆಯಿಂದ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಹೋಗೋದು ಮುತ್ತೋಡಿ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆಯಿಂದ ಹೋಗ್ತಾರೆ. ಬಟ್ ಆದರೆ ನಾನಿವತ್ತು ಬೇರೆ ಕಡೆಯಿಂದ ಹೊರಟಿದ್ದೀನಿ. ಅದು ತೋರಿಸ್ಕೊಡ್ತೀನಿ, ಇಲ್ಲಿ ಹೇಳಲ್ಲ, ತೋರಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ಕೂಡ ನಾನು ಆ ರೋಡಲ್ಲಿ ಹೋಗಿದ್ದೆ, ಅದಕ್ಕೋಸ್ಕರ ಮತ್ತೊಮ್ಮೆ ಅದೇ ರೋಡಲ್ಲಿ ಹೋಗುವಂತ ಹೊರಟಿದ್ದೀವಿ. ಬನ್ನಿ, ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಒಂದು ನಿಮಿಷ, ಸ್ಕ್ಯಾನ್ ಕೊಡಾಗುತ್ತಲ್ವಾ? ಸ್ಕ್ಯಾನ್ ಮಾಡಿದ್ರಾಗತ್ತಲ್ಲ, ಕ್ಯಾಶೇ ಕೊಡಬೇಕಾ? ಕ್ಯಾಶ್ ಮಾತ್ರನಾ? ಒಂದು ನಿಮಿಷ ರೀ. ಹಾಂ, ಯಾರಾದರೂ 60 ರೂಪಾಯಿ ಚೇಂಜ್ ಇದ್ರೆ ಕೊಡಿ, ನಾನು ಆಮೇಲೆ ಕೊಡ್ತೀನಿ ನಿಮಗೆ. ಕೊಡ್ತಾರೆ, ಇಸ್ಕೊಳ್ಳಿ. 10 ರೂಪಾಯಿ ಎಂಟ್ರಿ ಫೀಸು. ಕೈಮಾರ ಪೋಸ್ಟ್ ಹತ್ರ ಜಮಾನ್ದಿಂದ ತೊಗೋತಾರೆ, ಏನಕ್ಕೆ ತೊಗೋತಾರೆ ನನಗಿನ್ನೂ ಒಂದು ಅರ್ಥ ಆಗಿಲ್ಲ. ರಸೀತಿ ಅಂತೂ ಕೊಡಲ್ಲ, ಚೀಟಿನ. ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಒಂದು ಸ್ವರ್ಗ, ಸಖತ್ತಾಗಿರುತ್ತೆ. ವ್ಯೂ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ನಿಮ್ಗೆ ಹೋದರೆ ಈ ರೋಡ್ ಬಂದು ನಿಮಗೆ ಬಾಬಾ ಬುಡಂಗಿರಿ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣಗುಂಡಿ, ಕಲ್ಲತ್ಗಿರಿ ವಾಟರ್ ಫಾಲ್ಸು, ಈ ಕಡೆ ತರೀಕೆರೆಗೂ ಜಾಯ್ನ್ ಆಗುತ್ತೆ ಈ ರೋಡು. ಈಗ ನಾವು ಹೋಗ್ತಾ ಇರೋದು ಆ ಕಡೆಗೇ, ತರೀಕೆರೆ ಕಡೆಗೇ. ಬಟ್ ಫಾರೆಸ್ಟ್ ರೋಡ್ ಅದು. ಯಾರು ಯೂಶ್ವಲಿ ಈ ರೋಡ್ ತೊಗೊಳಲ್ಲ, ಅಲ್ಲಿ ಹ್ಯಾಂಡ್ ಪೋಸ್ಟ್ ಹತ್ರ ಸ್ಟ್ರೈಟ್ ಹೋಗ್ತಾರೆ. ನಾವಿಲ್ಲಿ ಒಳಗಡೆ ಬಂದು, ಬಟ್ ಎಲ್ಲರೂ ಅಲ್ಲಿ ಸ್ಟ್ರೈಟ್ ಹೋಗ್ತಾರೆ. ನಾವಿಲ್ಲಿ ಕಾಡು ಒಳಗಡೆ ಹೋಗೋಣ, ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಈ ಕಡೆಗೆ ಬಂದಿದ್ದು. ಹತ್ತಿಗುಂಡಿ 15 ಕಿಲೋಮೀಟ್ರು. ನಾವಿಲ್ಲಿ ಒಳಗಡೆ ಬಂದಿದ್ದೀವಿ, ಅದೇ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗೋಣ ಅಂತ. ಲೈಟಾಗಿ ಮಳೆ ಬರುತ್ತೆ, ಲೈಟಾಗಿ ಬಿಸಿಲು ಬರುತ್ತೆ. ಒಂಥರ ಅಮೇಝಿಂಗ್ ವೆದರ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಮತ್ತು ರೋಡು ಕೂಡ ಸಖತ್ತಾಗಿದೆ. ಮೊದಲು ಎಲ್ಲ ಹಳ ಬಿದ್ದಿತ್ತು, ಈಗ ರೀಸೆಂಟಾಗಿ ಮಾಡಿದ್ದಾರೆ ಈ ರಸ್ತೆನ ನೋಡಿ. ಹೊಸ ಟಾಂಬರ್ ಹಾಕಿ ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲ ವೈಟ್ ಲೈನೆಲ್ಲ ಬೆಳೆದಿದ್ದಾರೆ. ಮೊದಲು ಸಿಕ್ಕಾಪಟ್ಟೆ ಹಳ್ಳ ಬಿದ್ದಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಆ್ಯಕ್ಚುಲಿ ಕೋವಿಡು ಲಾಕ್ಡೌನೆಲ್ಲ ರಿಲೀಸ್ ಆದಮೇಲಂತೂ ಇಲ್ಲಿಗೆ ಕಾಲು ಇಕ್ಕಾಗ್ತಿರ್ಲಿಲ್ಲ, ಆ ಪಾರ್ಟಿ ಜನ ಇರ್ತಿದ್ರು. ಬಟ್ ಇವಾಗ ಹೊಸಿ ಪರವಾಗಿಲ್ಲ, ಜನ ಕಮ್ಮಿ ಆಗಿದ್ದಾರೆ.
ಆಗೊಂಥರ 2-3 ವರ್ಷ ಮನೇಲಿ ಕೂತು ಎಲ್ಲರಿಗೂ ಬೇಜಾರಾಗೋಗಿತ್ತು ಅನಿಸುತ್ತೆ. ಏನು ಎಲ್ಲಿ ಯಾವ ಜಾಗದಲ್ಲಿ ನೋಡು ಜನ ಆ ಥರ ಇತ್ತು. ಈಗ ಸ್ವಲ್ಪ ನೋಡಿ ಬೇಜಾರಾಯಿತು ಅನಿಸುತ್ತೆ. ಜನಕ್ಕೂ ಸುತ್ತಾಡಿ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಇವಾಗ. ಸುತ್ತ ಗ್ರೀನರಿ, ಆ ಮರಗಳು ಸುತ್ತ ಬ್ರೌನ್ ಕಾಣಿಸ್ತಾ ಇಲ್ಲ, ಅದರಲ್ಲೂ ಗಿಡ ಬೆಳ್ಕೊಂಡು ಅದು ಹಸಿರು ಕಾಣಿಸ್ತಾ ಇದೆ ಪಾಚಿ ಕಟ್ಕೊಂಡು. ವಾರಕ್ಕೊಂದಿನ ನಾರು ಇತ್ತ ಜಾಗಗಳಿಗೆ ಬಂದು ಎಂಜಾಯ್ ಮಾಡಲಿಲ್ಲ ಅಂತಂದಮೇಲೆ ಎಷ್ಟು ಕೋಟಿ ಕೂಡಿಕ್ಕಿದ್ರೆ ಏನು ಸುಖ ಬಂತು. ಎದುರುಗಡೆ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಈಗ ಅದೇ ಬೆಟ್ಟದ ಪಕ್ಕದಲ್ಲಿ ಹೋಗ್ತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹೋಗಬೇಕು. ಇದಕ್ಕೆ ಮುಳ್ಳಯ್ಯನಗಿರಿ ಸೀತಾಳಗಿರಿ ಅಂತಾರಲ್ಲ, ಅಲ್ಲಿಗೆ ಎಡಗಡೆ ಹೋಗ್ಬೇಕು ನಾವು. ಆದರೆ ಈ ಕಡೆ ಹೋಗೋಣ. ನೋಡಿ ವ್ಯೂ ಹೆಂಗಿದೆ, ಸ್ವರ್ಗ. ನೋಡಿ ಮುತ್ತಿನ ಚುಂಬನ, ಬೆಟ್ಟಕ್ಕೆ ಮಂಜಿನ ಹನಿಗಳ ಚುಂಬನ ಆಗ್ತಾಯಿದೆ. ಅಲ್ಲಿ ಹೋಗ್ತಾ ಇನ್ನೂ ದಾರಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಆ ಬೆಟ್ಟ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ. ಹಾಗೆ ಹಿಂದೆ ಹೊರಟೋಗೋ ಥರ ಕಾಣಿಸ್ತಾ ಇದೆ. ಜಸ್ಟ್ ಹೊಡೆದಿರ್ತಿದ್ದ ಕಾರ್ನೂ ಯಾಮಾರಿದ್ದೆ ನಾನೇ. ಮೇಲ್ಗಡೆ ಬೆಟ್ಟ ನೋಡಿಕೊಂಡು ಸೀದಾ ಮೇಲ್ಗಡೆಗೆ ಹೋಗ್ಬಿಟ್ಟಿರ್ತಿದ್ದೆ. ಈಗ ಕೆಲವೇ ನಿಮಿಷಗಳಲ್ಲಿ ಟಿಕೆಟ್ ಕೊಡೋಕ್ಕೆ ರೆಡಿಯಾಗಿದ್ದ ನಮ್ಮ ATS ಅಣ್ತಮ್ಮ. ನಂದೇ ತಪ್ಪು. ಹುಷಾರಾಗಿ ಹೋಗೋಣ ಹಾಕಬೇಕು. ಅಲ್ಟಿಮೇಟ್. ವಿಡಿಯೋಗಳಲ್ಲಿ ನೋಡಿ ಕಣ್ ತುಂಬ್ಕೊಳ್ಳೋದ್ಕಿಂತ ಒಂದು ಸಾರಿ ಆದರೂ ಬಂದು ಚಿಕ್ಕಮಂಗ್ಳೂರು ಬಾಬಾ ಬುಡಂಗಿರಿಗೆ ವಿಸಿಟ್ ಕೊಡಲೇಬೇಕು. ಮುಳ್ಳಯ್ಯನಗಿರಿ ಬಾಬಾ ಬುಡಂಗಿರಿಗೆ ನಿಜವಾಗ್ಲೂ ಅದ್ಭುತವಾದ ಪ್ಲೇಸು ಅಂತಲೇ ಹೇಳ್ಬೋದು. ಇದು ಕವಿಲ್ಗುಡಿ ಚೆಕ್ ಪೋಸ್ಟ್, ಹ್ಯಾಂಡ್ ಪೋಸ್ಟು. ಇಲ್ಲಿಂದ ಇನ್ನೊಂದು ಸ್ವರ್ಗ ತೋರಿಸ್ತೀನಿ ಬನ್ನಿ. ಈಗ ರೈಟ್ ಸೈಡ್ದಾಯಿತು, ಈಗ ಲೆಫ್ಟ್ ಸೈಡ್ ತೋರಿಸ್ತೀನಿ. ಏನೂ ಕಾಣಿಸ್ತಾ ಇಲ್ವಲ್ಲೋ ಯಪ್ಪ. ಏನೂ ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿದೆ. ಮನಸ್ಸಿಗೆ ಖುಷಿ ಕೊಡೋದು ಇದೆ ಈ ನಿಮಿಷಗಳಿಗೋಸ್ಕರ ಬೆಂಗಳೂರಲ್ಲಿ ಹೊಡೆದಾಡ್ಕೊಂಡು ಸತ್ತಾಡ್ಕೊಂಡು ನಂದದು ನಿಂದಿದು ನಂದದು ಅಂದ್ಕೊಂಡು 3 ಹೊತ್ತು ಕಿತ್ತಾಡ್ಕೊಂಡು ಸಾಯ್ತಿರ್ತೀವಿ. ನೋಡಿ ಇದು ಜೀವನ. ರೋಡ್ಗೆ ನೀರು ಬೀಳ್ತಾ ಇದೆ, ವಾಟರ್ ಫಾಲ್ಸು. ಮಂಜಿನ ಹನಿ ಮಳೆ ಥರ ಕನ್ವರ್ಟ್ ಆಗಿ ಹೆಂಗೆ ಹೊಡಿತಾ ಇದೆ ಅಂದರೆ ಕಣ್ಣಿಗೆ ಆಹಾ ಮೃದುವಾಗಿದೆ. ತುಂಬ ಖುಷಿಯಾಗಿದೆ ಮಾತ್ರ. ನಿಜ ಜೀವನ. ದಿಸ್ ಇಸ್ ಹೊನ್ನಮ್ಮನ ಹಳ್ಳ ವಾಟರ್ ಫಾಲ್ಸ್ ಆಗಿದೆ. ಮಾನವ ನಿರ್ಮಿತ ವಾಟರ್ ಫಾಲ್ಸು. ಹಾಂ, ಈಗ ನಮ್ಮ ಚಿಕ್ಕಮಂಗ್ಳೂರು ಅಂದರೆ ಆಲ್ರೆಡಿ ಇದಕ್ಕೆ ಹೋಗಿದ್ರಾ? ಮುಗೀತಾ ಲಡಾಖಲ್ಲಿ? ಹಾಗಾದರೆ ಗ್ರೇಟ್ ಸರ್, ಗ್ರೇಟ್ ಪರ್ಸನ್. ಯಾವುದು ನಿಜ ಜೀವನ ಅಂತಲ್ಲ? ಅಬ್ಬಾ ನೋಡಿದೆ. ಅದೇ ಅನ್ಕೊತಾ ಇದೆ. ಏನು ಯಾರೋ ಕ್ಯಾಮ್ರಾ ಎಲ್ಲ ಇಲ್ಲಿ, ಅದೇ ಕ್ಯಾಮ್ರಾ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ, ಏನೇನೋ ಬರೆದಿದ್ದಾರೆ ಅಂದ್ಕೊಂಡು ನಾನು ಅದೇ ನೋಡ್ತಾ ಇದ್ದೆ. ನೀವೇ ಆರ್ಡ್ರ್ ಮಾಡ್ಕೊಂಡಿರೋದು ಇದು? ಅದು ಬಾಕ್ಸ್ ಇಟ್ಕೊಳ್ಳೋಣ ಅಂತ ನೋಡಿದೆ. ಹಾಂ, ಟೆಂಟ್ ಎಲ್ಲ ಇಡ್ಲಿಕ್ಕೆ ಆಗಲ್ಲ, ಇಷ್ಟು ಮಾತ್ರ ಬಾಕ್ಸ್ ಬರುತ್ತೆ. ಓಕೆ ಹೌದು ಪ್ಲಾಸ್ಟಿಕ್ ಬಾಕ್ಸ್. ಹೌದು. ಓಕೆ, ಟೆಂಟಿಂದ ಎಲ್ಲಿ ಟೆಂಟ್ ಹಾಕೊಂಡು ಹೋಗಿದ್ದ ನೈಟು. ಜಾಸ್ತಿ ಪ್ರಾಬ್ಲಮ್ ಆದರೆ ಮಾತ್ರ ರೂಮ್ ಮಾಡ್ತೀನಿ, ಇಲ್ಲ ಅಂದರೆ ಟೆಂಟು. ಕಂಫರ್ಟಬಲ್ ಅನ್ಸಿದ್ರೆ ಟೆಂಟು. ಟೆಂಟಿಂದ ಹಿಡಿದು ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಕಂಪ್ಲೀಟ್ ಇದರಲ್ಲೇ ಇರುತ್ತೆ. ಓಕೆ, ತಮ್ಮ ಹೆಸರು ಸರ್? ಸಹದೇವ ಅಂತ. ಸಹದೇವ್, ಕರೆಕ್ಟ್. ಈಗ ನೋಡಿದೆ ಸಹದೇವ್ KV. ಹಾಂ, ಹಿಂದೆ
ಯೂಟ್ಯೂಬ್ ಸಂಚಾರಿ ಸುನಿಲ್ ಅಂತ ನೋಡಿದ್ದೀನಿ ನಾನು. ನೋಡಿರ್ತೀರಿ ಬಿಡ್ರಿ. ನಮ್ಮಂತವ್ರನ್ನೆಲ್ಲ ನೀವು ನೋಡೋದು. ನಮ್ಮದು ಎಲ್ಲ ನೀವೆಲ್ಲ ಹಂಗೆ ಅನ್ಕೋಬೇಡಿ. ನಿಮ್ಮದು ಊರು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ. ಅದೇ ನೋಡ್ತಾ ಇದ್ದೆ ಇಲ್ಲಿ ಅಡ್ರೆಸ್ ಎಲ್ಲ ಅವಾಗ್ಲಿಂದ ಓದ್ತಾ ಇದ್ದೆ. ಅದು ಚಂಡೀಗಢದಿಂದ ಯಶವಂತಪುರಕ್ಕೆ ಇದು ಬೈಕ್ನ ಪಾರ್ಸಲ್ ಮಾಡಿದೆ. ಓಕೆ ಓಕೆ. ಜೊತೆಗೆ ಇದನ್ನು ಪಾರ್ಸಲ್ ಮಾಡಿದೆ. ಇದು ಪೆಟ್ರೋಲ್ ಹಾಕಿ ರಫ್ ಮಾಡಿದ್ರು ಹೋಗಲಿಲ್ಲ. ಓ, ಅವ್ರು ಬರ್ದಿರೋದು ಇದು? ಓ ಓಕೆ ಓಕೆ. ನಾನು ಯಾಕೆ ಹಿಂಗೆ ಬರ್ಕೊಂಡಿದ್ದಾರೆ ಅನ್ಕೊತಾ ಇದ್ದೆ. ಅದು ಉಲ್ಟಾ ಬರ್ದಿದ್ದಾರಲ್ಲ, ಯಶವಂತಪುರದಿಂದ ಹಿಂಗೆ ಬರಿಬೇಕಿತ್ತು, ಉಲ್ಟಾ ಬರ್ದಿದ್ದಾರಲ್ಲ ಅಂತ. ಅವ್ರು ಹಂಗೂ ಅಂದರು ಅಲ್ಲಿಂದ ಬಂದಿದ್ದಾರೆ ಅಂತ. ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಬಂದಿರಬೇಕು ಅಂತ ಅವ್ರು ಅಂದರು. ಕರೆಕ್ಟಾಗಿ ಅಂದ್ರಿ ನೀವು. ಅವ್ರು ಹಂಗೂ ಅಂದರು. ಓ, ಏನೋ ಇರ್ಬೋದು ಅಂದ್ಕೊಂಡು. ಸುನಿಲ್ ನಾನು ಫಾಲೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಇರಲಿ, ನಾವು ಹಂಗೆ ಚಿಕ್ಕಮಂಗ್ಳೂರು ಭದ್ರಾ ಇದೆಲ್ಲ ನೋಡುವ ಅಂತ ಬಂದು ಸುಮ್ಮನೆ ಒಂದು 2 ಡೇಸ್ 3 ಡೇಸ್ಗೆ ನೋಡಿ ಹೋಗುವ. ನಮ್ಮ ಹತ್ರ ಕಾಸ್ಟ್ಲಿ ಗ್ಯಾಜೆಟ್ಸ್ ಏನಿಲ್ಲ. ಅಯ್ಯೋ ಸರ್, ನಮ್ಮದು ಅದೇ ಬನ್ನಿ ಸರ್. ನಮ್ಮದು ಕ್ಯಾಸ್ಟ್ಲಿ ಏನಿದೆ ನಮ್ಮ ಹತ್ರ? ನಾವೆಲ್ಲ ಸೆಕೆಂಡ್ ತೊಗೊಂಡಿರೋದೆ. ನಾಟಕ ಏನಿಲ್ಲ, ಬನ್ನಿ ಸರ್. ನಾವು ಅಷ್ಟೇ ಚಿಕ್ಕವ್ರಕನ, ನಾವೇನು ಅಷ್ಟು ದೊಡ್ಡವರಲ್ಲ. ಹಾಂ, ಮಂಡ್ಯದವರ ಭಾಷೆ ಗೊತ್ತಾಗುತ್ತೆ. ಹೌದು. ಸ್ನೇಹಿತರೆ, ಸಂಚಾರಿ ಸುನಿಲ್ ಅಂತ ಇವರು ಕೂಡ ಯೂಟ್ಯೂಬರ್ಸು. ಇವರ ಒಂದು ಗ್ರೂಪ್ ಬಂದಿದೆ ನೋಡಿ, ಇಲ್ಲಿದೆ. ಇವರು ಕೂಡ ಚಿಕ್ಕಮಂಗ್ಳೂರು, ಭದ್ರಾ ಮತ್ತು ಇಲ್ಲಿ ಮಾಣಿಕ್ಯದಾರ ಹೋಗ್ತೀರಾ? ಮಾಣಿಕ್ಯದಾರ ಹೋಗಲ್ಲ, ನಾವು ಸಿರ್ಸಿ ಕಡೆ ಹೊರಟಿದ್ದೀವಿ. ಭದ್ರಾಯಿಂದ ಸಿರ್ಸಿ ಕಡೆ ಓಡ್ತಾ ಇದ್ದಾರೆ. ಅವರು ಕೂಡ ಯೂಟ್ಯೂಬರ್. ಅವ್ರದ್ದು ಸಂಚಾರಿ ಸುನಿಲ್ ಅಂತ ಇದೆ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ನೋಡಿದ್ದೀರಲ್ಲ, ನಾವು ಯಾವಾಗ ಫಾಲೋ ಮಾಡಿ. ಸಿಗೋಣ ಮುಂದೆ ಎಂದಾದರೂ. ಸರಿ, ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ವಾರಂಟಿನೂ ಕೊಡ್ತಾರೆ. ವಾರಂಟಿ ಇಲ್ಲ, ಸ್ನೇಹಿತರೆ, ಸಂಚಾರಿ ಸುನಿಲ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇವರು ಭದ್ರಾಯಿಂದ ಸಿರ್ಸಿ ಕಡೆ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಇವ್ರು ಯೂಟ್ಯೂಬರ್, ಇವ್ರು ನೋಡ್ತಿದ್ದಂಗೆ ಯೂಟ್ಯೂಬರ್ ಅಂತ ಗೊತ್ತಾಗುತ್ತೆ. ಇವ್ರನ್ನೂ ಫಾಲೋ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ನಾವು ಯಾವಾಗ ಸಿಗ್ತಾ ಇರ್ತೀವಿ. ಮುಂದಿನ ಮಾಣಿಕ್ಯದಾರದಲ್ಲಿ ಸಿಗೋಣ. ಸರಿ, ಥ್ಯಾಂಕ್ ಯು. ಸರಿ ಸರ್, ಬರೋದು ಹಂಗಾರ. ಎಲ್ಲ ಬಾಯ್ಸ್ ಎಲ್ಲ ಹೊರಟ್ರು. ಬ್ಲೂ ಚೆನ್ನಾಗಿ ಓಡ್ತಾ ಇದೆ. ನಾವು ಬ್ಲೂನೇ ಪರ್ಚೇಸ್ ಮಾಡೋಕ್ಕೆ ಅಂತ ತಗೊಂಡಿದ್ದೆ. ಸಾಧ್ಯವಣ್ಣ, ಬರೋದೆ ಸಿಗುವ. ನಾವು ಸಿರ್ಸಿ ಕಡೆ ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಲೇಟ್ ಆಗುತ್ತೆ. ಹಾಂ.